ಮನೆ ನಿರ್ಮಿಸುವುದು ಎಲ್ಲರ ಕನಸಾಗಿದೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಎಂಬ ಮಾತಿದೆ. ಇಂದು ಸಾಮಾನ್ಯ ವರ್ಗದ ಜನರು ಮನೆ ನಿರ್ಮಿಸುವುದು ಅಷ್ಟೊಂದು ಸುಲಭವಾದ ಮಾತಲ್ಲ. ಸಾಮಾನ್ಯ ವರ್ಗದ ಜನರ ಕನಸನ್ನು ನನಸು ಮಾಡುವುದಕ್ಕೋಸ್ಕರ 2019ರ ವಿವೇಕಾನಂದ ಕಾಲೇಜಿನಲ್ಲಿ ನಡೆಯುವಂತಹ ಕೃಷಿಯಂತ್ರ ಮೇಳದಲ್ಲಿ ಕನಸಿನ ಮನೆಯ ಬಗ್ಗೆ ಸವಿಸ್ತಾರವಾದ ವಿಷಯವನ್ನು ನಿಮ್ಮ ಮುಂದೆ ನೀಡಲಿದ್ದಾರೆ ಸುಷ್ಮಾ ಸದಾಶಿವ ಇವರು. ಪ್ರತಿಯೊಬ್ಬರಿಗೂ ತಮ್ಮ ಇಷ್ಟದ ಕನಸಿನ ಮನೆಯನ್ನು ಕಟ್ಟಬೇಕೆಂಬ ಆಸೆ ಇರ್ತದೆ. ಆದರೆ ಈಗಿನ ಕಾಲದಲ್ಲಿ ಮಧ್ಯಮ ವರ್ಗದ ಜನರಿಗೆ ತಮ್ಮ ಇಷ್ಟದಂತೆ ಮನೆ ಕಟ್ಟುವುದು ಒಂದು ದೂರದಲ್ಲಿ ಕಾಣುವಂತಹ ನಕ್ಷತ್ರ ಅಂತಾನೆ ಹೇಳ್ಬೋದು. ಆದರೆ ಪುತ್ತೂರಿನಲ್ಲಿ ಆಗ್ತಿರುವ ಈ ಸಲದ ಕೃಷಿ ಮೇಳ 2019 ಈ ಕನಸಿನ ಮನೆಗೆ ಒಂದು ಸಾಕಾರವನ್ನು ನೀಡಿದೆ. ಅದೇನಂತ ಹೇಳಿದ್ರೆ, ಇಲ್ಲಿ ನಡೆದಿರುವಂತಹ ಕೃಷಿ ಮೇಳದಲ್ಲಿ ಕೇವಲ 7 ದಿನಗಳಲ್ಲಿ ಒಂದು ಮನೆಯನ್ನು ಕಟ್ಟಿ ನಿರ್ಮಾಣಿಸಿದ್ದಾರೆ. ಈ ಕುರಿತಾದ ಮಾಹಿತಿಯನ್ನು ನೋಡೋಣ ಬನ್ನಿ. ಇಲ್ಲಿಗ ನೀವು ನೋಡ್ತಾ ಇದ್ದೀರಿ ಕಾಂಪೌಂಡ್ ಮತ್ತು ಇಂಟರ್ಲಾಕ್ ಗಳನ್ನು. ಇಲ್ಲಿ ನೋಡಬಹುದು ನೀವು ಕಾಂಪೌಂಡ್ ಯಾವ ಟೈಪಿನ ಡಿಸೈನ್ ಅಲ್ಲಿ ಉಂಟು ಅಂತ ಹೇಳಿ. ಇದು ಕೇವಲ 7 ದಿನಗಳಲ್ಲಿ ನಿರ್ಮಾಣಿಸಿದಂತಹ ಕಾಂಪೌಂಡ್ ಮತ್ತು ಇಂಟರ್ಲಾಕ್ಗಳು ರೆಡಿ ವಾಲ್ ಶೀಟ್ ಗಳನ್ನು ಯೂಸ್ ಮಾಡಿಕೊಂಡು ಈ ಕಾಂಪೌಂಡ್ ಮತ್ತು ಇಂಟರ್ಲಾಕ್ ಗಳನ್ನು ಮಾಡಲಿಕ್ಕಾಗಿದೆ. ಭಾರತೀಯ ಸಂಸ್ಕೃತಿ ಅಂತ ಹೇಳಿದ್ರೆ ಅದರಲ್ಲಿ ಮೊದಲು ನಮಗೆ ಕಾಣುವಂಥದ್ದು ಮನೆ. ಇಲ್ಲಿ ನೀವು ನೋಡ್ಬೋದು ಮನೆಯ ಸಂರಕ್ಷಣೆಗಾಗಿ ನಾಯಿಗೂಡು ಹೇಗೆ ಉಂಟು, ಇಷ್ಟು ಮಾತ್ರ ಅಲ್ಲದೆ ಗಾರ್ಡನ್ ಏರಿಯಾದಲ್ಲಿ ಇರುವಂತಹ ಪೈಟೋಪಕರಣಗಳನ್ನು ನೋಡ್ಬೋದು. ನೀವೀಗ ಇಲ್ಲಿ ನೋಡ್ಬೋದಾಗಿದೆ ಮನೆಯ ಕಿಟಕಿಗಳನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ. ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಒಂದು ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿ ಈ ಮನೆಯ ಕಿಟಕಿಯನ್ನು ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ತುಕ್ಕು ನಿರೋಧಕ ಮತ್ತು ಗೆದ್ದಲು ನಿರೋಧಕ ಆಗಿರುವುದನ್ನು ನಾವು ಕಾಣಬಹುದಾಗಿದೆ. ಇಷ್ಟು ಮಾತ್ರವಲ್ಲದೆ ಇದು ಫಂಗಸ್ ನಿರೋಧಕ ಕೂಡ ಆಗಿರುವುದರಿಂದ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾಲಕ್ಕೂ ಒಂದು ಉತ್ತಮ ಗುಣಮಟ್ಟದ ಮನೆ ನಿರ್ಮಾಣ ಕಾರ್ಯದಲ್ಲಿ ಇದು ಸಹಕಾರ ಆಗ್ತದೆ ಅಂತ ನಾವು ಹೇಳ್ಬೋದು. ಮಾತ್ರ ಅಲ್ಲದೆ ಈ ಮನೆಯನ್ನು ಕೇವಲ 7 ದಿನಗಳಲ್ಲಿ ನಿರ್ಮಾಣ ಮಾಡಿರುವಂತಹದ್ದು ಒಂದು ವಿಶೇಷ ಅಂತಾನೆ ಹೇಳ್ಬೋದಾಗಿದೆ. ಈಗ ನೀವಿಲ್ಲಿ ಮನೆಯ ಗೋಡೆಯನ್ನು ನೋಡಬಹುದಾಗಿದೆ. ಇದು ಯಾವುದೇ ರೀತಿಯ ಮರದ ಸಲಕರಣೆಗಳನ್ನು ಬಳಸದೆ ಈ ಗೋಡೆಯನ್ನು ಮಾಡಲಿಕ್ಕಾಗಿದೆ. JSW ಕಂಪನಿಯವರ M40 ಕಾಂಕ್ರೀಟ್ ಶೀಟ್ ಗಳನ್ನು ಬಳಸಿಕೊಂಡು ಇದರ ಮೇಲ್ಛಾವಣಿ ಮಾಡಲಿಕ್ಕಾಗಿದೆ. ಈ ಮೇಲ್ಛಾವಣಿಯ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇದು ಶಾಖ ನಿರೋಧಕ ಮತ್ತು ಪ್ರತಿ ಸಲ ಸಹ ಮನೆಯನ್ನು ತುಂಬಾ ತಂಪಾಗಿಡುವಲ್ಲಿ ಇದು ಸಹಕಾರ ಬಳಸ್ತದೆ. ಶಾಖ ನಿರೋಧಕದ ಜೊತೆಗೆ ಇದು ಶಬ್ದ ನಿರೋಧಕ ಆಗಿರೋದ್ರಿಂದ ಯಾವುದೇ ಕಾಲಕ್ಕೆ ಬೇಕಾದ್ರೆ ಸಕಾಲವಾಗಿ ಮನೆಯಲ್ಲಿ ವಾಸಿಸುವಂತಹ ವ್ಯವಸ್ಥೆಯನ್ನು ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಇವತ್ತಿಗೆ 8ನೇ ದಿವಸ, ನಿನ್ನೆಗೆ 7ನೇ ದಿವಸಕ್ಕೆ ಮುಗಿಸಿದಂತಹ ಈ ಕಾಮಗಾರಿಯನ್ನು ವಿವೇಕಾನಂದ ಕಾಲೇಜಲ್ಲಿ ಮಾಡಿದ ಕಾರಣ ಇದು ಎಲ್ಲೋ ಇನ್ನೊಂದು ಕಡೆ ಮಾಡ್ತಿದ್ರೆ ಇಷ್ಟೊಂದು ನಮಗೆ ಪ್ರತಿಕ್ರಿಯೆ ಲಭಿಸಲಿಕ್ಕೆ ಸಾಧ್ಯವಿಲ್ಲಾಯಿತು. ಈ ನಮ್ಮ ಪರಿಶ್ರಮ ಏನಿದೆ ಅದೊಂದು ಸೂಕ್ತ ವೇದಿಕೆಯಲ್ಲಿ ಸೂಕ್ತ ಜಾಗ ಬೇಕು ಯಾವುದೇ ಒಂದು ಪರಿಶ್ರಮಕ್ಕೆ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆ ಇದಾಗಿದೆ. ಇಲ್ಲಿ ಈ ಕಾಲೇಜಿನ ಆವರಣದಲ್ಲಿ ಈ ಒಂದು ಕೃಷಿ ಮೇಳದ ಈ ಸಮಯದಲ್ಲಿ ಮಾಡಿದ ಕಾರಣ ನಮಗೆ ಇವತ್ತು ವಿದೇಶಗಳಿಂದಲೂ ಕೂಡ ಹಲವಾರು ಕರೆಗಳು ಬಂತು ಇದರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿಕ್ಕೆ. ಇನ್ನು ನೀವಿಲ್ಲಿಗ ನೋಡಬಹುದು ಯಾವ ರೀತಿಯ ಪೇಂಟ್ ಅನ್ನು ಬಳಸಿದ್ದಾರೆ ಅಂತ ಹೇಳಿ. ಇದು ಪಾಲಿಮರ್ ಅವರ ಪೇಂಟ್ ಅನ್ನು ಬಳಸಿಕೊಂಡು ಮಾಡಿರುವಂತದ್ದು. ಈ ಪೇಂಟ್ ಅಲ್ಲಿ ಸಹ ಒಂದು ವಿಶೇಷತೆ ಇದೆ ಅಂತಾನೆ ಹೇಳ್ಬೋದು. ಏನು ಅಂತ ಹೇಳಿದ್ರೆ, ಇದು ಫಂಗಸ್ ನಿರೋಧಕ ಆಗಿರುವುದರಿಂದ ಮಳೆಗಾಲದಲ್ಲಿ ಯಾವುದೇ ರೀತಿಯ ಫಂಗಸ್ ಬರುವುದು ಸಹ ಇಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ. ಹಾಗಾಗಿ ಇದೊಂದು ಮಾಡರ್ನ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಮಾಡಿರುವಂತಹ ಒಂದು ಮನೆ ಅಂತಾನೆ ಹೇಳಿದ್ರೆ ಸಂಶಯ ಇಲ್ಲ ಅಂತ ಹೇಳ್ಬೋದು. 7 ದಿನಗಳಲ್ಲಿ ಮನೆ ಮಾಡಿ ಕೊಡುವುದು ಅಂತ ಹೇಳಿದ್ರೆ ಅದು ಪ್ರತಿಯೊಬ್ಬರ ಕನಸಿಗೆ ಸಹ ಒಂದು ನೆರವಾಗುವಂತಹ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದರ ವಿದ್ಯುತ್ ಸಂಪರ್ಕದ ಬಗ್ಗೆ ನಾವು ಹೇಳುವುದಾದ್ರೆ ಇಲೆಕ್ಟ್ರಾನಿಕ್ ಪಾಯಿಂಟ್ ಕನ್ಸಿನನ್ನು ಬಳಸಿಕೊಂಡು ಈ ಮನೆಯ ನಿರ್ಮಾಣ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲದೆ ಈ ಮನೆಗೆ ಯೂಸ್ ಮಾಡುವಂತಹ ಪಾಲಿಮರ್ ಸಿಮೆಂಟ್ ಏನಿದೆ ಇದು ಅತ್ಯಂತ ಕಡಿಮೆಯಲ್ಲಿ ನೀರನ್ನು ಬಳಸ್ತದೆ ಮತ್ತು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನೀರನ್ನು ಬಳಸಿಕೊಂಡು ಈ ಮನೆಯನ್ನು ನಿರ್ಮಾಣ ಮಾಡಬಹುದು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಮನೆಯ ನಿರ್ಮಾಣ ಒಂದು ಪರಿಸರ ಸ್ನೇಹಿ ಆಗಿರುವುದರಿಂದ, ಝೀರೋ ವುಡ್ ಕಾನ್ಸೆಪ್ಟ್ ಇರುವುದರಿಂದ ಇದು ತುಂಬಾ ರೀತಿಯಲ್ಲಿ ಪರಿಸರ ಸ್ನೇಹಿ ಅಂತಾನೆ ಹೇಳ್ಬೋದು. ಇಷ್ಟು ಮಾತ್ರ ಅಲ್ಲದೆ ಈಗಿನ ಕಾಲಕ್ಕೆ ಜನ ಏನು ತಮ್ಮ ಕನಸಿನ ಮನೆಯನ್ನು ಕಟ್ಟಿಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಅಂತವರಿಗೆ ಈ ಮನೆ ಒಂದು ಅತ್ಯಮೂಲ್ಯವಾದ ರತ್ನ ಅಂತಾನೆ ಹೇಳ್ಬೋದು. 7 ದಿನಗಳಲ್ಲಿ ಮನೆ ಮಾಡಿ ಕೊಡುವುದು ಅಂತ ಹೇಳಿದ್ರೆ ಅದು ಪ್ರತಿಯೊಬ್ಬರ ಕನಸಿಗೆ ಸಹ ಒಂದು ನೆರವಾಗುವಂತಹ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕನಸಿನ ಮನೆಯ ಬಗ್ಗೆ ಸವಿಸ್ತಾರವಾದ ಚಿತ್ರಣ. ಕ್ಯಾಮರಾಮನ್ ಅಕ್ಷಯ್ ಕುಮಾರ್ ಪಲ್ಲಮಜಲ್ ಜೊತೆ ರಾಕೇಶ್ ನಾಯಕ್, ವಿಕಸನ ವಾರ್ತೆಗಳು, ಪುತ್ತೂರು.